ಎಲ್ಲರಿಗೂ ನಮಸ್ಕಾರ. ಮಾರ್ಚ್ 8 ಅಂದ್ರೆ ಅಂತಾರಾಷ್ಟ್ರೀಯ ಮಹಿಳಾ ದಿನ. ಹೌದು, ಇದೊಂದು ವಿಶೇಷ ದಿನ ಅಲ್ವಾ? ಆದ್ರೆ ಯಾಕೆ? ಈ ದಿನದ ಹಿಂದಿರುವ ಕಥೆ ಏನು? ಇವತ್ತಿನ ಕಾಲಕ್ಕೆ ಇದು ಎಷ್ಟು ಮುಖ್ಯ? ಬನ್ನಿ, ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಈ ಮಾತನ್ನು ಕೇಳಿ, ಹೆಣ್ಣಿಲ್ಲದೆ ಜೀವವಿಲ್ಲ, ಹೆಣ್ಣಿಲ್ಲದೆ ಜೀವನವಿಲ್ಲ. ಎಷ್ಟು ಸತ್ಯ ಅಲ್ವಾ? ಒಂದು ರೀತಿ ಇಡೀ ದಿನದ ಸಾರಾಂಶವನ್ನೇ ಈ ಒಂದು ಸಾಲು ಹೇಳ್ಬಿಡುತ್ತೆ. ಹೆಣ್ಣಂದ್ರೆ ಕುಟುಂಬದ ಶಕ್ತಿ, ಸಮಾಜದ ಬೆನ್ನೆಲುಬು. ಅವಳಿಲ್ಲದ ಜಗತ್ತನ್ನ ನೆನ್ಸ್ಕೊಳ್ಳೋಕೂ ಆಗಲ್ಲ. ಸರಿ, ಹಾಗಾದ್ರೆ ಇದೇನೋ ಬರೀ ಒಂದು ದಿನದ ಸಂಭ್ರಮ ಅಂತ ಅನ್ಕೋಬೇಡಿ. ಖಂಡಿತ ಅಲ್ಲ. ಇದು ಅದಕ್ಕಿಂತ ತುಂಬಾನೇ ದೊಡ್ಡದು. ಪ್ರಪಂಚದಾದ್ಯಂತ ಮಹಿಳೆಯರ ಸಾಧನೆಗಳನ್ನ ಗುರ್ತಿಸೋಕೆ, ಅವರಿಗೆ ಸಿಗ್ಬೇಕಾದ ಹಕ್ಕುಗಳ ಬಗ್ಗೆ ಧ್ವನಿ ಎತ್ತೋಕೆ ಇದೊಂದು ದೊಡ್ಡ ವೇದಿಕೆ. ಹಾಗಾದ್ರೆ ಬನ್ನಿ ಮೊದಲು ಇದರ ಇತಿಹಾಸವನ್ನ ನೋಡೋಣ. ಈ ದಿನದ ಆರಂಭ ಆಗಿದ್ದು ಹೇಗೆ ಅಂತ ತಿಳ್ಕೊಂಡ್ರೆ ನಿಜಕ್ಕೂ ಆಶ್ಚರ್ಯ ಆಗಬಹುದು. ಯಾಕಂದ್ರೆ ಇದರ ಮೂಲ ಇರೋದು ಸಂಭ್ರಮದಲ್ಲೆಲ್ಲ, ಬದಲಿಗೆ ಹಕ್ಕುಗಳಿಗಾಗಿ ನಡೆದ ಒಂದು ದೊಡ್ಡ ಹೋರಾಟದಲ್ಲಿ. ಈ ಕತೆ ಶುರುವಾಗೋದು ಸುಮಾರು 100 ವರ್ಷಗಳ ಹಿಂದೆ. ಇದೇನೋ ಒಂದು ಸೆಲಿಬ್ರೇಷನ್ ಆಗಿ ಶುರುವಾಗಿದ್ದಲ್ಲ, ಬದಲಿಗೆ ಒಂದು ಕಾರ್ಮಿಕ ಚಳುವಳಿಯಾಗಿ, ಅಂದ್ರೆ ಲೇಬರ್ ಮೂವ್ಮೆಂಟ್ ಆಗಿ ಹುಟ್ಕೊಂಡಿದ್ದು. ಆಗಿನ ಕಾಲದಲ್ಲಿ ಉತ್ತರ ಅಮೆರಿಕ ಮತ್ತು ಯುರೋಪ್ನ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಿದ್ದ ಮಹಿಳೆಯರು ತಮ್ಮ ಹಕ್ಕುಗಳಿಗಾಗಿ ಬೀದಿಗಿರಿದಿದ್ರು. ಈ ಸಂಖ್ಯೆ ನೋಡಿ, 15,000. ಇದೇನು ಸುಮ್ನೆ ನಂಬರ್ ಅನ್ಕೋಬೇಡಿ. 1908ರಲ್ಲಿ ಬರೋಬ್ಬರಿ 15,000 ಮಹಿಳೆಯರು ನ್ಯೂಯಾರ್ಕ್ ನಗರದ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದ್ರು, ತಮ್ಮ ಹಕ್ಕುಗಳನ್ನ ಕೇಳೋಕೆ, ನ್ಯಾಯಕ್ಕಾಗಿ ಹೋರಾಡೋಕೆ. ಹಾಗಾದ್ರೆ ಅವರ ಬೇಡಿಕೆಗಳೇನಾಗಿತ್ತು? ತುಂಬಾನೇ ಸಿಂಪಲ್ ಮತ್ತು ನ್ಯಾಯಯುತವಾಗಿತ್ತು. ಮೊದಲನೆಯದಾಗಿ, ಕೆಲ್ಸದ ಸಮಯ ಕಡಿಮೆ ಮಾಡಿ. ಎರಡನೆಯದು, ದುಡಿದಿದ್ದಕ್ಕೆ ತಕ್ಕ ಸಂಬಳ ಕೊಡಿ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ, ನಮಗೂ ವೋಟ್ ಹಾಕೋ ಹಕ್ಕು ಕೊಡಿ ಅಂತ ಕೇಳಿದ್ರು. ಈ ಚಳುವಳಿ ಅಂದಿನ ಸರ್ಕಾರವನ್ನೇ ಅಲುಗಾಡಿಸಿತ್ತು. ಸರಿ, ಈ ಚಳುವಳಿ ಒಂದು ದೇಶದಿಂದ ಇಡೀ ಜಗತ್ತಿಗೆ ಹಬ್ಬಿದ್ ಹೇಗೆ ನೋಡಿ. 1910ರಲ್ಲಿ ಕ್ಲಾರಾ ಝೆಟ್ಕಿನ್ ಅನ್ನೋರು ಇದನ್ನ ಒಂದು ಅಂತಾರಾಷ್ಟ್ರೀಯ ದಿನವಾಗಿ ಆಚರಿಸೋಣ ಅಂತ ಪ್ರಪೋಸ್ ಮಾಡಿದ್ರು. ಕೇವಲ 1 ವರ್ಷದಲ್ಲಿ, ಅಂದ್ರೆ 1911ರಲ್ಲಿ ಆಸ್ಟ್ರಿಯಾ, ಜರ್ಮನಿಯಂತಹ ದೇಶಗಳಲ್ಲಿ ಇದನ್ನ ಆಚರಿಸೋಕು ಶುರು ಮಾಡಿದ್ರು. ಆಮೇಲೆ ರಷ್ಯಾದಲ್ಲಿ ಮಹಿಳೆಯರು ನಡೆಸಿದ ಹೋರಾಟದಿಂದಾಗಿ ಮಾರ್ಚ್ 8 ಅನ್ನೋ ದಿನಾಂಕ ಫಿಕ್ಸ್ ಆಯ್ತು. ಕೊನೆಗೆ 1975ರಲ್ಲಿ ವಿಶ್ವಸಂಸ್ಥೆ ಅಂದ್ರೆ ಯುನೈಟೆಡ್ ನೇಷನ್ಸ್ ಮಾರ್ಚ್ 8ಅನ್ನು ಅಧಿಕೃತವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತ ಘೋಷಣೆ ಮಾಡಿತು. ಓಕೆ, ಇದು ಪ್ರಪಂಚದ ಕಥೆಯಾಯಿತು. ಆದ್ರೆ ನಮ್ಮ ಭಾರತದಲ್ಲಿ ಇದರ ಮಹತ್ವವೇನು? ಭಾರತದ ದೃಷ್ಟಿಕೋನದಿಂದ ನೋಡಿದಾಗ ಈ ದಿನಕ್ಕೆ ಇನ್ನೊಂದಷ್ಟು ವಿಶೇಷ ಅರ್ಥಗಳು ಸಿಗುತ್ತೆ. ನೋಡಿ, ಭಾರತದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ನಾವು ಒಂದಲ್ಲ 2 ದಿನಗಳನ್ನ ಆಚರಿಸ್ತೀವಿ. ಒಂದು ಮಾರ್ಚ್ 8ರ ಅಂತಾರಾಷ್ಟ್ರೀಯ ಮಹಿಳಾ ದಿನ, ಇದು ಗ್ಲೋಬಲ್. ಇನ್ನೊಂದು ಫೆಬ್ರವರಿ 13ರಂದು ರಾಷ್ಟ್ರೀಯ ಮಹಿಳಾ ದಿನ. ಇದನ್ನ ಯಾಕೆ ಆಚರಿಸ್ತೀವಿ ಅಂದ್ರೆ, ಭಾರತದ ಕೋಗಿಲೆ ಅಂತಾನೆ ಫೇಮಸ್ ಆಗಿರೋ ಸರೋಜಿನಿ ನಾಯ್ಡು ಅವಳ ಹುಟ್ಟಿದ ಹಬ್ಬದ ನೆನಪಿಗಾಗಿ. ಈ ದಿನಗಳ ಆಚರಣೆ ಒಂದು ಕಡೆಯಾದ್ರೆ, ನಮ್ಮ ದೇಶದ ಇತಿಹಾಸದಲ್ಲಿಯೇ ಅದೆಷ್ಟು ಧೈರ್ಯವಂತೆಯರು, ಸಾಧಕಿಯರಿದ್ದಾರೆ ಅಲ್ವಾ? ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಅಕ್ಕ ಮಹಾದೇವಿ, ಇವರೆಲ್ಲರ ಕಥೆಗಳು ಇವತ್ತಿಗೂ ನಮಗೆಲ್ಲ ಸ್ಫೂರ್ತಿ ಕೊಡ್ತಾನೆ ಇವೆ. ಸರಿ, 100 ವರ್ಷಗಳ ಹಿಂದಿನ ಹೋರಾಟದ ಬಗ್ಗೆ ಮಾತಾಡ್ವಿ. ಆದ್ರೆ ಇವತ್ತಿನ ಕಾಲಕ್ಕೆ ಈ ದಿನಕ್ಕೆ ಅಷ್ಟೊಂದು ಬೆಲೆ ಇದೆಯಾ? ಇದರ ಅವಶ್ಯಕತೆ ನಿಜವಾಗ್ಲೂ ಇದೆಯಾ? ಬನ್ನಿ ಈಗ ಅದರ ಬಗ್ಗೆ ನೋಡೋಣ. ಹೌದು, ಕಾಲ ಬದಲಾದ ಹಾಗೆ ಈ ದಿನದ ಅರ್ಥ ಕೂಡ ಬದಲಾಗಿದೆ. ಮೊದಲೆಲ್ಲ ಇದೊಂದು ಐತಿಹಾಸಿಕ ದಿನದ ನೆನಪಾಗಿತ್ತು. ಆದ್ರೆ ಈಗ ಇದು ಕೇವಲ ನೆನಪಲ್ಲ, ಬದಲಿಗೆ ಮಹಿಳಾ ಸಬಲೀಕರಣಕ್ಕಾಗಿ ನಡೀತಾ ಇರುವ ಒಂದು ಜೀವಂತ ಚಳವಳಿ. ಹಾಗಾದ್ರೆ ಮಹಿಳಾ ಸಬಲೀಕರಣ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಮಹಿಳೆಯರಿಗೆ ಅವರ ಕನಸುಗಳನ್ನ ನನಸು ಮಾಡ್ಕೊಳ್ಳೋಕೆ ಬೇಕಾದ ಅವಕಾಶಗಳನ್ನ ಕೊಡೋದು, ಅವರ ಕಾಲ್ಮೇಲೆ ಅವರು ನಿಲ್ಲೋ ಹಾಗೆ ಮಾಡೋದು, ಅವರು ಸ್ವಾಭಿಮಾನದಿಂದ, ಘನತೆಯಿಂದ ಬದುಕೋಕೆ ಬೇಕಾದ ವಾತಾವರಣವನ್ನ ಸೃಷ್ಟಿಸೋದು. ಅದೇ ಸಬಲೀಕರಣ. ಒಂದು ಕ್ಷಣ ಯೋಚನೆ ಮಾಡಿ, ಹಿಂದೆ ಹೇಗಿತ್ತೋ ಈಗ ಹೇಗಿದೆ ಅಂತ. ಒಂದು ಕಾಲದಲ್ಲಿ ಮಹಿಳೆಯರ ಜಗತ್ತು ಹೆಚ್ಚಾಗಿ ಮನೆಯ 4 ಗೋಡೆಗಳಿಗೆ ಸೀಮಿತವಾಗಿತ್ತು. ಆದ್ರೆ ಇವತ್ತು ಹಾಗಿಲ್ಲ. ಟೆಕ್ನಾಲಜಿಯಿಂದ ಹಿಡಿದು ರಾಜಕೀಯ, ಸೈನ್ಯ, ಅಷ್ಟೇ ಯಾಕೆ ಬಾಹ್ಯಾಕಾಶದವರೆಗೂ ಮಹಿಳೆಯರು ತಮ್ಮ ಛಾಪನ್ನ ಮೂಡಿಸಿದ್ದಾರೆ. ಸಮಾಜಕ್ಕೆ ಅವರ ಕೊಡುಗೆ ಅಪಾರ. ಆದ್ರೆ ಎಲ್ಲವೂ ಸರಿ ಹೋಗಿದೆ ಅಂತ ಹೇಳೋಕಾಗಲ್ಲ. ನಮ್ಮ ಕೆಲ್ಸ ಇನ್ನೂ ಮುಗಿದಿಲ್ಲ. ಇವತ್ತಿಗೂ ನಾವು ಕೆಲವು ಮುಖ್ಯವಾದ ವಿಷಯಗಳ ಬಗ್ಗೆ ಹೋರಾಡ್ತಾನೇ ಇದೀವಿ. ನಿಜವಾದ ಲಿಂಗ ಸಮಾನತೆ ಸಾಧಿಸೋದು, ಆರ್ಥಿಕವಾಗಿ ಮಹಿಳೆಯರನ್ನ ಸ್ವತಂತ್ರರನ್ನಾಗಿ ಮಾಡೋದು, ಅವರ ಮೇಲಿನ ದೌರ್ಜನ್ಯಗಳನ್ನ ತಡೆಯೋದು, ಇವೆಲ್ಲ ಇವತ್ತಿನ ದೊಡ್ಡ ಸವಾಲುಗಳು. ಉದಾಹರಣೆಗೆ, ವೇತನ ತಾರತಮ್ಯವನ್ನೇ ನೋಡಿ. ಒಂದೇ ಕೆಲ್ಸಕ್ಕೆ
ಪುರುಷರಿಗೆ ಸಿಗೋ ಸಂಬಳಕ್ಕೂ ಮಹಿಳೆಯರಿಗೆ ಸಿಗೋ ಸಂಬಳಕ್ಕೂ ಇವತ್ತಿಗೂ ವ್ಯತ್ಯಾಸ ಇದೆ. ಇದನ್ನ ಸರಿಪಡಿಸ್ಬೇಕಲ್ವಾ? ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಈ ಲಿಂಗ ಸಮಾನತೆ ಅನ್ನೋದು ಕೇವಲ ಮಹಿಳೆಯರಿಗೆ ಸಂಬಂಧಪಟ್ಟ ವಿಷಯನಾ? ಅಥವಾ ಇದು ಇಡೀ ಸಮಾಜದ, ದೇಶದ ಆರ್ಥಿಕ ಪ್ರಗತಿಗೆ ಸಂಬಂಧಪಟ್ಟ ವಿಷಯನಾ? ಇದರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಬೇಕಿದೆ.